ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನೀವು ಅರಣ್ಯದಲ್ಲಿ ಸಂಚರಿಸುವಾಗ ದೊಡ್ಡ ದೊಡ್ಡ ಆನೆಗಳು ನಿಮ್ಮ ಮೇಲೆ ದಾಳಿಗೆ ಬಂದರೆ ಹೇಗಿರುತ್ತದೆ? ಕಾಡಿನಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಆನೆ. ಆಫ್ರಿಕಾ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಹೆಚ್ಚಾಗಿ ಕಾಣಿಸುತ್ತವೆ. ಯಾವಾಗಲಾದರೂ ಆನೆ ನಿಮ್ಮನ್ನು ಅಟ್ಟಾಡಿಸಿಕೊಂಡು ಬಂದರೆ ಅದರಿಂದ ತಪ್ಪಿಸಿಕೊಳ್ಳಲು ಮರಗಳನ್ನು ಯಾವುದೇ ಕಾರಣಕ್ಕೂ ಹತ್ತಬೇಡಿ. ಏಕೆಂದರೆ ಅವುಗಳ ಸೊಂಡಿಲಿನಲ್ಲಿ ಅದೆಷ್ಟು ಬಲವಿರುತ್ತದೆ ಎಂದರೆ ಎಷ್ಟೇ ದೊಡ್ಡ ಮರವಾದರೂ ಬೇರು ಸಹಿತ ಕಿತ್ತು ಬಿಸಾಡಬಲ್ಲದು. ಇಂತಹ ಘಟನೆಗಳ ಬಗ್ಗೆ ನೀವು ಕೇಳಿರಬಹುದು. ಈ ದಿನ ಈ ವಿಡಿಯೋದಲ್ಲಿ ಅಂತಹ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಮತ್ತೆ ತಡ, ಲೆಟ್ ಸ್ಟಾರ್ಟ್ ಟುಡೇಸ್ ಅವರ್ ಎಪಿಸೋಡ್. 5 ಕೋಟಿ ವರ್ಷಗಳ ಹಿಂದೆ 170 ರೀತಿಯ ಆನೆಗಳ ಜಾತಿಗಳು ಇದ್ದವು. ಈ ಆನೆಗಳು ಆಸ್ಟ್ರೇಲಿಯಾ ಮತ್ತು ಅಂಟಾರ್ಕಿಟಿಕಾವನ್ನು ಬಿಟ್ಟು ಉಳಿದೆಲ್ಲ ಭಾಗಗಳಲ್ಲಿಯೂ ಇದ್ದವು ಎಂದು ತಿಳಿದಿದೆ. ಪ್ರಸ್ತುತ ಕಾಲದಲ್ಲಿ 2 ರೀತಿಯ ಆನೆಗಳು ಮಾತ್ರವೇ ಇವೆ. ಒಂದನೆಯದು ಎಲಿಫಸ್, ಎರಡನೆಯದು ಲೋಕ್ಸೋಡೋಂಟಾ. ಇದಲ್ಲದೆ ಮತ್ತೊಂದು ಜಾತಿಯ ಆನೆಯಾದ ಮ್ಯಾಮಥ್ ಸಹ ಇತ್ತು. ಈಗ ಈ ಆನೆಗಳು ಸಹ ಕಣ್ಮರೆಯಾಗಿವೆ. ಎಲಿಫಸ್ ಜಾತಿಯ ಆನೆಗಳು ಆಫ್ರಿಕಾದಲ್ಲಿ ಕಾಣಿಸುತ್ತವೆ. ಲೋಕ್ಸೋಡೋಂಟಾ ಆನೆಗಳು ಏಷ್ಯಾ ಖಂಡದಲ್ಲಿ ಕಾಣಿಸುತ್ತವೆ. ಆಫ್ರಿಕಾದಲ್ಲಿ ವಾಸಿಸುವ ಆನೆಗಳು ಈ ಭೂಮಿಯ ಮೇಲೆ ವಾಸಿಸುವ ಅತಿ ದೊಡ್ಡ ಸಸ್ತನಿಯಾಗಿದೆ. ಈ ಆನೆಗಳು ಸರಿಸುಮಾರು 6 ಟನ್ನುಗಳವರೆಗೂ ತೂಕವನ್ನು ಹೊಂದಿರುತ್ತವೆ. 60 ರಿಂದ 70 ವರ್ಷಗಳ ಕಾಲ ಬದುಕುತ್ತವೆ. ಮರಿಗಳಿಗೆ ಜನ್ಮ ನೀಡುವ ಸಮಯದಲ್ಲಿ ಇವುಗಳ ತೂಕ 120 kgವರೆಗೂ ಹೆಚ್ಚಾಗುತ್ತದೆ. ಆನೆಯನ್ನು ಹತ್ತಿರದಿಂದ ಗಮನಿಸಿದರೆ ಅವುಗಳ ಚರ್ಮ ಅದೆಷ್ಟು ದಪ್ಪಗಿರುತ್ತದೆ ಎಂದು ತಿಳಿಯುತ್ತದೆ. ಆನೆಯ ಕಿವಿಗಳು ಸರಿಸುಮಾರು 1.5 ರಿಂದ 1.8 ಮೀಟರ್ ಅಗಲವಾಗಿ ಇರುತ್ತವೆ. ಹಿಂದೂ ಧರ್ಮದಲ್ಲಿ ಆನೆಯನ್ನು ದೇವರಂತೆ ಕಾಣುತ್ತಾರೆ. ಇವು ಸಂಪೂರ್ಣವಾಗಿ ಸಸ್ಯಾಹಾರಿ ಜೀವಿಗಳು, ಅಲ್ಲದೆ ಅಷ್ಟೇ ಬುದ್ಧಿವಂತ ಪ್ರಾಣಿಗಳು. ಆಫ್ರಿಕಾ ಆನೆಗಳು ಆಫ್ರಿಕಾದಲ್ಲಿನ 37 ದೇಶಗಳಲ್ಲಿ ವಿಸ್ತರಿಸಿವೆ. ಇವು ಏಷ್ಯಾ ಆನೆಗಳಿಗಿಂತ ದೊಡ್ಡದಾಗಿ ಇರುತ್ತವೆ. ವಿಶೇಷ ಏನೆಂದರೆ ಇವುಗಳ ಕಿವಿಗಳು ಆಫ್ರಿಕಾ ಖಂಡದಂತೆ ಕಾಣಿಸುತ್ತವೆ. ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಆನೆಗಳನ್ನು ಪಳಗಿಸುತ್ತಾರೆ. ಆನೆಗಳು ಕಷ್ಟಪಟ್ಟು ದುಡಿಯುವ ಜೀವಿಗಳು. ಆನೆಯ ಸೊಂಡಿಲು ತುಂಬ ಶಕ್ತಿಯುತವಾಗಿ ಇರುತ್ತದೆ. ಇದರಲ್ಲಿ 8 ಲೀಟರ್ ನೀರನ್ನು ಹಿಡಿಯುವ ಸಾಮರ್ಥ್ಯ ಇರುತ್ತದೆ. ಆನೆಗಳು ಯಾವಾಗಲೂ ನೀರಿನಲ್ಲಿ, ಕೆಸರಿನಲ್ಲಿ ಆಟವಾಡಲು ಇಷ್ಟಪಡುತ್ತವೆ. ಸೂರ್ಯನಿಂದ ಬರುವ ಅಲ್ಟ್ರಾ ಕಿರಣಗಳ ಪ್ರಭಾವ ಇರಬಾರದೆಂದು ನಿರಂತರವಾಗಿ ಆನೆಗಳು ಹೀಗೆ ತಣ್ಣನೆಯ ವಾತಾವರಣದಲ್ಲಿರಲು ಪ್ರಯತ್ನಿಸುತ್ತವೆ. ಆನೆಗಳ ದಂತಗಳಲ್ಲಿಯೂ ತುಂಬ ಬಲವಿರುತ್ತದೆ. ಆನೆಯ ಸೊಂಡಿಲಿನಲ್ಲಿ ಸರಿಸುಮಾರು 1.5 ಲಕ್ಷ ಮಾಂಸಖಂಡಗಳು ಇರುತ್ತವೆ. ಅವುಗಳ ಸೊಂಡಿಲೇ ಅವುಗಳ ಕೈಗಳಂತೆ ಕೆಲಸ ಮಾಡುತ್ತದೆ. ಪೇಂಟಿಂಗ್ ಸಹ ಮಾಡುತ್ತದೆ. ಈ ವಿಡಿಯೋದಲ್ಲಿ ನೋಡಿ. ಈ ಆನೆ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಹಾಕುತ್ತಿದೆ ಎಂದು ನೋಡುತ್ತಿದ್ದರೆ ಆಶ್ಚರ್ಯವಾಗುತ್ತಿದೆ ಅಲ್ವಾ? ಎಷ್ಟು ಚೆನ್ನಾಗಿ ವೈಟ್ ಶೀಟ್ನ ಮೇಲೆ ಪೇಂಟಿಂಗ್ ಬ್ರಷ್ ಹಿಡಿದು ಚಿತ್ರ ಬಿಡಿಸುತ್ತಿದೆ ಅಲ್ವಾ? ಎಷ್ಟು ಅದ್ಭುತವಾಗಿದೆ. ಆನೆಗಳು ತುಂಬ ಬುದ್ಧಿವಂತ ಜೀವಿಗಳು. ಒಂದು ಬಾರಿ ಫಿನಿಕ್ಸ್ ಝೂನಲ್ಲಿ ರೂಬಿ ಎಂಬ ಆನೆ ಹಾಕಿದ ಪೇಂಟಿಂಗ್ ಅನ್ನು ಮಾರಾಟಕ್ಕೆ ಇಟ್ಟರೆ $25,000 ಮಾರಾಟವಾಗಿತ್ತು. ಅರ್ಥವಾಯಿತಾ? ಆನೆಗಳು ಸಹ ಎಷ್ಟು ಕ್ರಿಯೇಟಿವ್ ಆಗಿ ಇರುತ್ತವೆ ಎಂದು. ನೀರಿನಲ್ಲಿದ್ದಾಗ ಆನೆ ಸೊಂಡಿಲನ್ನು ಮೇಲಕ್ಕೆ ಎತ್ತಿ ಉಸಿರಾಡುತ್ತದೆ. ಇಷ್ಟು ಭಾರಿ ಗಾತ್ರದ ಆನೆಯ ಕಣ್ಣುಗಳು ಮಾತ್ರ ಬಲಹೀನ ಎಂದೇ ಹೇಳಬೇಕು. ಇವುಗಳ ನೋಟ ಕಡಿಮೆ ಇರುತ್ತದೆ. ತನಗಿರುವ ಬಲಹೀನತೆಯನ್ನು ತನ್ನ ಸೊಂಡಿಲಿನಿಂದಲೇ ಮರೆಮಾಚುತ್ತದೆ. ಆನೆ ನಡೆಯುವಾಗ ತನ್ನ ಸೊಂಡಿಲಿನಿಂದ ನೆಲದ ಮೇಲಿನ ಗಾಳಿಯನ್ನು ತೆಗೆದುಕೊಳ್ಳುತ್ತದೆ. ಹೀಗೆ ಮಾಡುವುದರಿಂದ ಆನೆಗೆ ಮುಂದಿನ ದಾರಿ ಹೇಗಿದೆ ಎಂದು ತಿಳಿಯುತ್ತದೆ. ಆನೆಯ ಶರೀರದಲ್ಲಿ ಅತ್ಯಂತ ಬೆಲೆ ಬಾಳುವುದು ಅವುಗಳ ದಂತಗಳು. ಈ ದಂತಗಳು ತುಂಬ ಉದ್ದವಾಗಿ ಬೆಳೆಯುತ್ತವೆ. ಆನೆಗಳು 2 ವರ್ಷದಲ್ಲಿದ್ದಾಗಲೇ ಅವುಗಳ ದಂತಗಳು ಕಾಣಿಸಿಕೊಳ್ಳುತ್ತವೆ. ಅದು ಬೆಳೆದಂತೆ ದಂತಗಳು ಸಹ ಬೆಳೆಯುತ್ತವೆ. ಮರಗಳ ಕೊಂಬೆಗಳನ್ನು ಮುರಿಯಲು, ಮರಗಳನ್ನು ಉರುಳಿಸಲು ಅವುಗಳ ದಂತಗಳನ್ನು ಉಪಯೋಗಿಸುತ್ತದೆ. ಅಲ್ಲದೆ ತನ್ನ ಆತ್ಮರಕ್ಷಣೆಗಾಗಿ ದಂತಗಳನ್ನು ಬಳಸುತ್ತದೆ. ಆನೆಗಳು ಒಂದು ರೀತಿಯ ಸಂಭಾಷಣೆ ಮಾಡಿಕೊಳ್ಳುತ್ತವೆ. ಮನುಷ್ಯನಿಗೆ ಅವುಗಳ ಶಬ್ದ ಕೇಳಿಸುವುದಿಲ್ಲ. ಅಷ್ಟು ನಿಧಾನವಾಗಿ ಸಂಭಾಷಣೆ ಮಾಡಿಕೊಳ್ಳುತ್ತವೆ. ಸೊಂಡಿಲಿನಿಂದ ಸ್ಪರ್ಶಿಸುತ್ತಾ ತನ್ನ ಭಾವನೆಗಳನ್ನು ಹೇಳಿಕೊಡುತ್ತವೆ. ನೆಲದ ಮೇಲೆ ವೈಬ್ರೇಷನ್ ಮಾಡುತ್ತಲೂ ಇತರೆ ಆನೆಗಳಿಗೆ ಸಂಕೇತಗಳನ್ನು ಕಳಿಸುತ್ತದೆ. ಆನೆಗಳು ಸಾಮಾನ್ಯವಾಗಿ ಯಾವುದನ್ನು ಮರೆಯುವುದಿಲ್ಲವೆಂದು ನೀವು ಕೇಳಿರಬಹುದು. ಆನೆಯ ಮೆದುಳು ತುಂಬಾನೇ ವೃದ್ಧಿಯಾಗಿರುತ್ತದೆ. ಆದ್ದರಿಂದಲೇ ತಮ್ಮ ಗುಂಪಿನಲ್ಲಿರುವ ಎಲ್ಲ ಆನೆಗಳನ್ನು ತುಂಬ ಜಾಗ್ರತೆಯಿಂದ ಗುರುತಿಟ್ಟುಕೊಂಡಿರುತ್ತದೆ. ಆನೆಗಳು ಒಂದಕ್ಕೊಂದು ಹೊಡೆದಾಡಿಕೊಳ್ಳುವುದನ್ನು ಆಗಾಗ ನೋಡಬಹುದು. ಯಾವಾಗಲೂ ನೆಮ್ಮದಿಯಾಗಿರಲು ಇಷ್ಟಪಡುತ್ತವೆ. ಆನೆಗಳು ಸಂಘಜೀವಿಗಳು ಎಂದು ಹೇಳಬೇಕು.
ತಮ್ಮ ಗುಂಪಿನಲ್ಲಿ ಯಾವುದಾದರೂ ಆನೆ ಸತ್ತು ಹೋದರೆ ಉಳಿದೆಲ್ಲ ಆನೆಗಳು ತುಂಬ ದುಃಖ ಪಡುತ್ತವೆ. 2013ರಲ್ಲಿ ಗುಂಪಿನಲ್ಲಿರುವ ಒಂದು ಆನೆ ಸತ್ತರೆ ಇತರೆ ಆನೆಗಳು ಕಣ್ಣೀರಾಕುವುದನ್ನು ನೋಡಬಹುದು. ಸತ್ತ ಆನೆಯ ಸುತ್ತ ಮಿಕ್ಕೆಲ್ಲ ಆನೆಗಳು ಸುತ್ತಾಡುತ್ತವೆ. ಸತ್ತ ಆನೆಯನ್ನು ಎಬ್ಬಿಸಲು ಪ್ರಯತ್ನಿಸುತ್ತವೆ. ತಮ್ಮ ಸಹಚರ ಆನೆ ಸತ್ತ ಜಾಗವನ್ನು ತುಂಬ ಜಾಗ್ರತೆಯಿಂದ ನೆನಪಿಟ್ಟುಕೊಳ್ಳುತ್ತವೆ. ಎಷ್ಟೇ ವರ್ಷಗಳ ನಂತರ ಅಲ್ಲಿಗೆ ಬಂದರೂ ಆ ಪ್ರದೇಶವನ್ನು ಗುರುತಿಸುತ್ತವೆ. ಆ ಪ್ರದೇಶವನ್ನು ತಮ್ಮ ಸೊಂಡಿಲಿನಿಂದ ತಾಕಿ ತಮ್ಮ ಸ್ನೇಹಿತನನ್ನು ನೆನಪಿಸಿಕೊಳ್ಳುತ್ತವೆ. ಆನೆಗಳು ತಮ್ಮ ಗುಂಪಿನಲ್ಲಿರುವ ಎಲ್ಲ ಆನೆಗಳನ್ನು ಜಾಗ್ರತೆಯಿಂದ ನೋಡಿಕೊಳ್ಳುತ್ತವೆ. ಮರಿಗಳೇನಾದರೂ ನೀರಿನಲ್ಲಿ ಬಿದ್ದರೆ ಅವುಗಳನ್ನು ಮೇಲೆತ್ತಲು ಪ್ರಯತ್ನಿಸುತ್ತವೆ, ಕಾಪಾಡಿಕೊಳ್ಳುತ್ತವೆ. ಆನೆಗಳು ನಿದ್ದೆಗೆ ಜಾರಿದಾಗಲೂ ಈ ರೀತಿಯಾಗಿ ಒಂದಕ್ಕೊಂದು ತಾಕುವಂತೆ ಮಲಗಿರುತ್ತವೆ. ಅದು ಸಹ ಒಂದೊಂದು ಆನೆಯು ವ್ಯತಿರೇಕ ದಿಕ್ಕಿನಲ್ಲಿ ಮಲಗಿರುತ್ತವೆ. ಮರಿಗಳ ಲಾಲನೆ ಪಾಲನೆಯಲ್ಲಿ ಆನೆಯ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕು. ಯಾವುದಾದರೂ ಹೆಣ್ಣು ಆನೆ ಸತ್ತರೆ ಅದಕ್ಕೇನಾದರೂ ಮರಿ ಇದ್ದರೆ ಉಳಿದ ಆನೆಗಳು ಆ ಮರಿಯನ್ನು ತುಂಬ ಪ್ರೀತಿಯಿಂದ ಸಾಕುತ್ತವೆ. ರಾತ್ರಿ ಸಮಯದಲ್ಲಿ ವ್ಯವಸಾಯದ ಭೂಮಿಗೆ ಹೋಗುವ ಆನೆಗಳು ಅಲ್ಲಿರುವ ಆಹಾರವನ್ನು ತುಂಬ ಜಾಗ್ರತೆಯಿಂದ ಗಮನಿಸುತ್ತವೆ. ಎಲ್ಲ ಆನೆಗಳಿಗೂ ಆಹಾರ ಸಿಗದೇ ಹೋದರೆ ಎಷ್ಟೇ ದೂರವಾದರೂ ನಡೆದುಕೊಂಡು ಹೋಗುತ್ತವೆ. ಬೆಳಗಾಗುವುದರ ಒಳಗೆ ಆನೆಗಳು ಮತ್ತೆ ಕಾಡಿನೊಳಗೆ ಹೋಗುತ್ತವೆ. ಕಾಡಿನೊಳಗೆ ಹೋಗುವ ಮುನ್ನ ಆನೆಗಳೆಲ್ಲವೂ ಒಂದು ಕಡೆ ಸೇರುತ್ತವೆ. ಗುಂಪಿನಲ್ಲಿರುವ ಎಲ್ಲ ಆನೆಗಳು ಬಂದಿವೆಯಾ ಎಂದು ನೋಡಿ ಹೊರಡುತ್ತವೆ. ಆನೆಯ ಮೆದುಳು 4ರಿಂದ 5 kgವರೆಗೂ ಇರುತ್ತದೆ. ಮನುಷ್ಯನ ಮೆದುಳಿಗಿಂತ 3ರಿಂದ 4 ಪಟ್ಟು ಹೆಚ್ಚು. ಇಲ್ಲಿ ನೋಡಿ, ಒಂದು ಆನೆ ರೈಲ್ವೆ ಗೇಟನ್ನು ಎತ್ತಿ ಕೆಳಗಿನಿಂದ ಹೋಗುತ್ತಿದೆ. ಹಿಂದೆ ತಿರುಗಿ ಗೇಟ್ ಸರಿಯಾಗಿ ಇದೆಯಾ ಎಂದು ಚೆಕ್ ಮಾಡಿ ಮುಂದೆ ಹೋಗುತ್ತದೆ. ನಂತರ 2ನೇ ಗೇಟ್ ಸಿಗುತ್ತದೆ. ಅದನ್ನು ಮೇಲೆತ್ತದೆ ಹಾಗೆ ದಾಟಿಕೊಂಡು ಹೋಗುತ್ತದೆ. ಇದು ದಾಟಬಹುದು ಎಂದು ಆನೆಗೆ ಅರ್ಥವಾಗಿದೆ. ಇಷ್ಟು ಬುದ್ಧಿವಂತ ಜೀವಿ ಈ ಆನೆ. ಇಲ್ಲಿಯವರೆಗೂ ಆನೆಗಳು ಪಾಸಿಟಿವ್ ಆಗಿ ಮಾತ್ರವೇ ನೋಡಿದ್ದೀರಾ. ಈಗ ಆನೆಗಳು ಒಂದೊಂದು ಬಾರಿ ತಮ್ಮ ಗುಂಪಿನಿಂದ ತಪ್ಪಿಸಿಕೊಂಡರೆ ಅದರ ವರ್ತನೆ ಅದೆಷ್ಟು ಭಯಂಕರವಾಗಿ ಇರುತ್ತದೆ ಗೊತ್ತಾ? ಅದನ್ನು ಕಂಟ್ರೋಲ್ ಮಾಡುವುದು ಅಸಾಧ್ಯವೆಂದೇ ಹೇಳಬಹುದು. ಅದು ಸೃಷ್ಟಿಸುವ ವಿಧ್ವಂಸ ಅಷ್ಟಿಷ್ಟಲ್ಲ. ಅದರಲ್ಲೂ ಕಾಡಾನೆ ಆದರೆ ಕಾಡಿನ ಅಕ್ಕಪಕ್ಕದ ಗ್ರಾಮಗಳಿಗೆ ಬಂದು ಸಿಕ್ಕಿದ್ದನ್ನೆಲ್ಲ ನಾಶ ಮಾಡುತ್ತದೆ. ಅದರ ಕೋಪಕ್ಕೆ ಅಡೆತಡೆ ಇರುವುದಿಲ್ಲ. ಇಂತಹ ಆನೆಗಳನ್ನು ಹಿಡಿಯಲು ಮತ್ತೊಂದು ಆನೆಯನ್ನೇ ತರುತ್ತಾರೆ. ಕರ್ನಾಟಕ, ಕೇರಳ, ಛತ್ತೀಸ್ಗಢ, ಒರಿಸ್ಸಾದಲ್ಲಿರುವ ಆನೆಗಳು ಅನೇಕ ಬಾರಿ ಈ ರೀತಿಯ ವಿಧ್ವಂಸಕರ ಘಟನೆಗಳನ್ನು ಸೃಷ್ಟಿಸುವ ವಾರ್ತೆಗಳನ್ನು ಕೇಳುತ್ತಲೇ ಇರುತ್ತೇವೆ. ಬೆಳೆಗಳನ್ನು ಹಾಳು ಮಾಡುತ್ತವೆ, ಸಣ್ಣ ಪುಟ್ಟ ಮನೆಗಳನ್ನು ಕೆಡವುತ್ತವೆ. ಇನ್ನು ಮನುಷ್ಯನೇನಾದರೂ ಸಿಕ್ಕಿದರೆ ಒಂದೇ ಏಟಿಗೆ ಸಾಯಿಸುತ್ತವೆ. ಇಂತಹ ಭಯಂಕರವಾದ ಆನೆಗಳನ್ನು ಹಿಡಿಯಲು ಪಳಗಿಸಿದ ಆನೆಗಳನ್ನು ಕರೆಸುತ್ತಾರೆ. ನಮ್ಮ ಕರ್ನಾಟಕದಲ್ಲಿ ಈ ರೀತಿಯ ಶಿಕ್ಷಣ ಪಡೆದ ಕುಮ್ಕಿ ಆನೆಗಳನ್ನು ಈ ಕೆಲಸಕ್ಕಾಗಿ ಪ್ರತ್ಯೇಕವಾಗಿ ಉಪಯೋಗಿಸುತ್ತಾರೆ. ಅಕ್ಕಪಕ್ಕದ ರಾಜ್ಯಗಳಲ್ಲಿಯೂ ಅವುಗಳನ್ನು ಕಂಟ್ರೋಲ್ ಮಾಡಲು ಈ ಟ್ರಿಕ್ಸನ್ನು ಉಪಯೋಗಿಸುತ್ತಾರೆ. ಈ ವಿಡಿಯೋ ನೋಡಿ, ಕುಮ್ಕಿ ಆನೆಗಳಿಂದ ಕಾಡಾನೆಯನ್ನು ಹೇಗೆ ಕಂಟ್ರೋಲ್ ಮಾಡುತ್ತಾರೆ ಎಂದು. ಮೊದಲಿಗೆ ಕಾಡಾನೆ ಮತ್ತು ಸಾಕಾನೆ ನಡುವೆ ತುಂಬ ಸಮಯ ಹೋರಾಟ ನಡೆಯುತ್ತದೆ. ಭಯಂಕರವಾಗಿ ಹೊಡೆದಾಡಿಕೊಳ್ಳುತ್ತವೆ. ಆನಂತರ ಕುಮ್ಕಿ ಆನೆ ಮೇಲುಗೈ ಸಾಧಿಸುತ್ತದೆ. ಏಕೆಂದರೆ ಈ ಆನೆಗಳಿಗೆ ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿರುತ್ತಾರೆ. ಕಾಡಾನೆ ಇವರ ಕಂಟ್ರೋಲ್ಗೆ ಬಂದ ನಂತರ ಕಾಲಿಗೆ ಹಗ್ಗ ಕಟ್ಟಿ ಕುಮ್ಕಿ ಆನೆಯ ಸಹಾಯದಿಂದ ಲಾರಿಗೆ ಹತ್ತಿಸಿಕೊಂಡು ಶಿಬಿರಕ್ಕೆ ತಂದು ಅದನ್ನು ಸಹ ಪಳಗಿಸುತ್ತಾರೆ. ಏನೇ ಆದರೂ ಆನೆ ಒಂದು ಅದ್ಭುತವಾದ ಜೀವಿ. ಫ್ರೆಂಡ್ಸ್, ಯಾರಿಗೆಲ್ಲ ಈ ಆನೆ ಅಂದರೆ ಇಷ್ಟ ಎಂದು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.